ಕುಂಭರಾಶಿ ರಾಜಯೋಗ ರಾಶಿ, ಕುಂಭರಾಶಿ ಕುಬೇರನ ರಾಶಿ, ಕುಂಭರಾಶಿ ಮಹಾಲಕ್ಷ್ಮಿ ರಾಶಿ, ಕುಂಭರಾಶಿ ಅದೃಷ್ಟ ರಾಶಿ, ಕುಂಭರಾಶಿ ರಿಸರ್ವ್ ಬ್ಯಾಂಕ್ ರಾಶಿ ಆಗಿದೆ. ಕುಂಭರಾಶಿಯಲ್ಲಿ ದುಡ್ಡು ಕೊಟ್ಟು ಅಂತ ಸುರಿದು ಇಡ್ತಾ ಇದೆ. ಕುಂಭರಾಶಿಯವರಿಗೆ ಅಷ್ಟ ಐಶ್ವರ್ಯ, ನೇಮ್, ಕೀರ್ತಿ, ಹೆಸರು. ಸಿನಿಮಾ ನಟರೆಲ್ಲ ಸೂಪರ್ ಡೂಪರ್ ಹಿಟ್ ಆಗ್ತಾರೆ, ಸೀರಿಯಲ್ ನಟರು ಈ ಸೂಪರ್ ಹಿಟ್ ಆಗ್ತಾರೆ, ಪೊಲೀಸ್ ಆಫೀಸರ್ ತುಂಬ ಚೆನ್ನಾಗಿ ಆಗ್ತಾರೆ, ಲಾಯರ್ ತುಂಬ ಚೆನ್ನಾಗಿ ಆಗ್ತಾರೆ, BTS ಡ್ರೈವರ್ ತುಂಬ ಚೆನ್ನಾಗಿ ಆಗ್ತಾರೆ, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರು ಚೆನ್ನಾಗಿ ಆಗ್ತಾರೆ, ಆಟೋ ಡ್ರೈವರ್ ಕುಂಭರಾಶಿಲಿ ಇಟ್ಟರೆ ಸಕ್ಕತ್ತಾಗಿರ್ತಾರೆ, ಬೀಡ ಅಂಗಡಿ ಇಟ್ಟಿರು ಕೂಡ ಕುಂಭರಾಶಿ ಚೆನ್ನಾಗಿರ್ತಾರೆ, ಗಾರ ಕೆಲಸ ಮಾಡೋರು ಕೂಡ ಕುಂಭರಾಶಿಲಿ ಚೆನ್ನಾಗಿರ್ತಾರೆ, CM ರಾಶಿಲಿ ಇಟ್ಟರೆ ಇನ್ನೂ ಚೆನ್ನಾಗಿರ್ತಾರೆ, MLA ಮಿನಿಸ್ಟ್ರು ಯಾರೇ ಆದರೂ ಕೂಡ ಕುಂಭರಾಶಿಯವ್ರ ಮನೇಲಿ ಅಗಾರವಾದ ಶ್ರೀಮಂತಿಕೆಯನ್ನು ತಾಂಡವಾಡುತ್ತೆ. ಈ ವರ್ಷದಂಗೆ ನಿಮಗೆ 100 ವರ್ಷ ಮುಂದಕ್ಕೆ ಹಾಕುತ್ತೆ. ಯೋಗ, ನೇಮ್, ಕೀರ್ತಿ ಎಲ್ಲವೂ ಕೂಡ ಕುಂಭರಾಶಿಗೆ ಜಯ ಕಾದು ನಿಂತಿದೆ. ಅದು ಯೋಗವನ್ನು ಅನುಭವಿಸ್ತೀರ ಅಂತ ಹೇಳುತ್ತೆ. ಇಂತಿಂಥ ಯೋಗ ಅಲ್ಲ, ಭಯಂಕರವಾದ ಯೋಗವನ್ನು ಕೊಡುತ್ತೆ. ಯೋಗಕಾರಕ ರಾಹು ಗ್ರಹನೇ ರಾಶಿಲಿದ್ದಾನೆ, ಶತಭಿಷ ನಕ್ಷತ್ರದಲ್ಲಿ ಯಾವುದೇ ನಕ್ಷತ್ರ ಕುಂಭರಾಶಿಲಿದೆ. ಅದೇ ಥರ ಗುರು ನಕ್ಷತ್ರಗಳು ಪುನರ್ವಸು, ವಿಶಾಖ, ಪೂರ್ವಪಾದ ನಕ್ಷತ್ರ 2 ಪಾದ ಇಲ್ಲಿ 2 ಪಾದ ಅಲ್ಲಿ. ಅದೇ ಥರ ಧನಿಷ್ಠ ನಕ್ಷತ್ರ 2 ಪಾದ. ಕುಜನಿಗೆ, ರಾಹುನಿಗೆ, ಗುರುನಿಗೆ ಇಬ್ಬರಿಗೂ ವಿಶ್ವಾಸ ಇರುತ್ತೆ. ಶನಿ ಗ್ರಹ ರಾಹು ರಾಶಿಗೆ ಬಂದಿರೋದ್ರಿಂದ ವಿಪರೀತ ರಾಜಯೋಗವನ್ನು ಕೊಡುತ್ತೆ. ಅಬ್ಬಬ್ಬಬ್ಬ ಏನು ಪುಣ್ಯ ಮಾಡಿದ್ರಿ ನೀವು. ಕುಂಭ ರಾಶಿಲಿ ಭಾಳ ರಾಜಯೋಗವನ್ನು ನಿಮಗೆ ರಾಹು ಗ್ರಹ ರಾಶಿಲಿ ಕೊಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಶನಿ 2ನೇ ಮನೇಲಿದ್ದಾನೆ. ಶನಿ ಕುಂಭರಾಶಿನ ಬಿಟ್ಟು 2ನೇ ಮನೇಲಿ 7.5 ಅಲ್ಲ, ಏನಿಲ್ಲ ಸಾರ್, ಅದೃಷ್ಟದ ಯೋಗದ ಮನೆ ಬಾಗಿಲು ತಂದಿದೆ. ಅಪಾರವಾದ ಯೋಗ, ಕೀರ್ತಿ, ಸಕಲ ಸಂಪತ್ತು, ಐಶ್ವರ್ಯವನ್ನು ಕಾದಿದೆ. ಕುಂಭರಾಶಿಗೆ ಶನಿ 2ನೇ ಮನೇಲಿದ್ದರೆ ಅಪಾರವಾದ ಕೀರ್ತಿ, ಯೋಗ, ಭಯಂಕರವಾದ ರಾಜಯೋಗವನ್ನು ಕೊಡುತ್ತೆ. ನೀವು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತೈತೆ. ಕುಂಭರಾಶಿಯವ್ರು ಏನು ಪುಣ್ಯ ಮಾಡಿದ್ರು ಕಣೆ ಗೊತ್ತಿಲ್ಲ. ಕುಂಭರಾಶಿಯವ್ರಿಗೆ ಅಪಾರವಾದ ಕೀರ್ತಿ, ಯೋಗವನ್ನು ಕೊಡೋದ್ರಿಂದ ನಿಮ್ಮ ಲೈಫಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಅಂತ. 2ನೇ ಮನೇಲಿ ಶನಿ ಇದ್ದರೆ ನಿಮಗೆ ಧನಸ್ಥಾನಾಧಿಪತಿ, ರಾಶ್ಯಾಧಿಪತಿ ಧನಸ್ಥಾನದಲ್ಲಿದ್ದರೆ ವಿಪರೀತ ರಾಜಯೋಗ. ಈ 12ನೇ ಮನೆ ಅಧಿಪತಿ, ರಾಶ್ಯಾಧಿಪತಿ 2ನೇ ಮನೆಗೆ ಬಂದರೆ ವಿಪರೀತ ರಾಜಯೋಗವನ್ನು ಫಲವನ್ನು ಕೊಡ್ತೀರಾ. ಇದು ನಿಮ್ಮ ಪುಣ್ಯ ಅಂತ ಹೇಳುತ್ತೆ. ಹಿಂಗೆ 2ನೇ ಮನೆಗೆ ರಾಶಿಗೆ ಶನಿ ಸಿಗಿದ್ರೆ ನಿಮಗೆ ಕುಂಭರಾಶಿಯವರಿಗೆ ಹೆಂಗೆ ಮಾತಾಡಬೇಕು, ಹೆಂಗೆ ನಡ್ಕೋಬೇಕು, ಸಂಬಂಧಿಕರು ಯಾರು, ನೆಂಟರು ಯಾರು ಅಂತ 2ನೇ ಮನೇಲಿ ಶನಿ ಇದ್ರೆ ಹೇಳ್ಕೊಡ್ತಾನೆ. 2ನೇ ಮನೆ ಶನಿ ನಿಮಗೆ ವಾಕ್ಸ್ಥಾನದಲ್ಲಿ ಶನಿ ಇದ್ದಾಗ, ಧನಸ್ಥಾನದಲ್ಲಿ ಶನಿ ಇದ್ದರೆ ಮಾತು, ಯಾರು ಕೆಟ್ಟವರು ಯಾರು ಒಳ್ಳೆಯವರು, ಹೆಂಗಿರಬೇಕು ಅಂತ ನಿಮ್ಗೆ ಹೇಳ್ಕೊಡುತ್ತೆ 100%. ಕುಂಭರಾಶಿಯವರು ನಿಜವಾಗ್ಲೂ ಕೂಡ ನಿಮಗೆ, ಕುಂಭ ಅಂದರೆ ಕುಬೇರ ಅಂತ ಹೇಳುತ್ತೆ. ಅಂದರೆ ಬೆನ್ನಿಗೆ ಯಾವಾಗಲೂ ತುಂಬಿರುತ್ತೆ. ದಾನ ಧರ್ಮವನ್ನು ಕೊಡುವಂಥ ರಾಶಿ ಕುಂಭರಾಶಿ. ಕುಂಭರಾಶಿಯಷ್ಟು ದಾನ ಮಾಡೋರು ಈ ಪ್ರಪಂಚದಲ್ಲಿ ಯಾರು ಹುಟ್ಟಿರಕ್ಕಿಲ್ಲ. ಅಂತ ಎಲ್ಲದರಲ್ಲೂ ದಾನವನ್ನು ಮಾಡ್ತಾರೆ. ಅಂಥ ಯೋಗವನ್ನು ಕೊಡ್ತಾನೆ ಕುಂಭರಾಶಿ. ಕುಂಭರಾಶಿ ಅಧಿಪತಿಗೆ ಗುರು 5ನೇ ಮನೇಲಿದ್ದರೆ ವಿಪರೀತ ರಾಜಯೋಗವನ್ನು ಕೊಡುತ್ತೆ. ವಿಪರೀತ ರಾಜಯೋಗವನ್ನು ಕೊಟ್ಟು ನಿಮಗೆ ಸಕಲ ಸಂಪತ್ತು, ಐಶ್ವರ್ಯವನ್ನು ಕೊಡುತ್ತೆ. ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರೋಕ್ಕಿಲ್ಲ. ಜಿಂಗ ಲಕ 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 ಅಂತ ಇರುತ್ತೆ ಕುಂಭರಾಶಿ. ಅಂಥ ಯೋಗವನ್ನು ಗುರು 5ನೇ ಮನೇಲಿದ್ದಾನೆ. 2ನೇವನಾಗಿ 11ನೇ ಮನೆ ನೋಡ್ತಿರೋದು ಗುರು. ವಿಪರೀತ ಧನಕಾರಕ ಯೋಗವನ್ನು ಕೊಡ್ತಾನೆ. ಗುರು ರಾಶಿ ನೋಡೋದ್ರಿಂದ ಅಬ್ಬಬ್ಬ ಎಲ್ಲರೂ ಇಡ್ತೀರಾ ಯೋಗವನ್ನು. ಭಯಂಕರವಾದ ಯೋಗವನ್ನು ಇಟ್ಕೊತಾನೆ, ಭಯಂಕರವಾದ ರಾಜಯೋಗವನ್ನು ಕೊಡ್ತಾನೆ. ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡಿರಕ್ಕಿಲ್ಲ. ಕುಂಭ ರಾಶಿಗೆ ತುಂಬೋಗುತ್ತೆ ನಿಮ್ಮ ಬುದ್ಧಿ, ಕೀರ್ತಿ, ಹೆಸರು, ದುಡ್ಡು, ವ್ಯಾಪಾರ, ವ್ಯವಹಾರ. ಕುಂಭರಾಶಿಯವರು ಗಾಡಿ, ಮನೆ, ಆಸ್ತಿ, ಅಂತಸ್ತು, ಮನೆಯನ್ನು ತಗೋತಾರೆ. ಏನೇ ಕಾಯಿಲೆ ಬರಲಿ, ಏನೇ ನಷ್ಟ ಬರಲಿ, ಕುಂಭರಾಶಿಯವ್ರಿಗೆ ಟೈಮ್ ತುಂಬ ಚೆನ್ನಾಗಿದೆ. ನೀವು ಪುಣ್ಯ ಮಾಡಿದ ರಾಹು ಕೇತು ಬದಲಾವಣೆ, ಶನಿ ಬದಲಾವಣೆ, ಗುರು ಬದಲಾವಣೆಯಿಂದ ನಿಮ್ಮ ಲೈಫಲ್ಲಿ ಊಹೆ ಮಾಡೋಕ್ಕೆ ಸಾಧ್ಯ ಇರೋಕ್ಕಿಲ್ಲ. ಅಂಥ ಒಂದು ರಾಜಯೋಗವನ್ನು ನೀವು ಅನುಭವಿಸ್ತೀರಾ. ಅಂಥ ರಾಜಯೋಗದ ಪುಣ್ಯವನ್ನು ನೀವು ಪಡ್ಕೊತೀರಾ. ಕುಂಭರಾಶಿ ಟೈಮ್ ಎಕ್ಸ್ಟ್ರಾರ್ಡಿನರಿ ಟೈಮ್ ಅಂತ ಹೇಳುತ್ತೆ. ನಾನು ಪುಣ್ಯ ಮಾಡಿದಂಥ ಕುಂಭರಾಶಿ ಬಗ್ಗೆ ಇವತ್ತು ಹೇಳಿದ್ದೀನಿ. ನೀವು ಕೇಳಿದವರು ಪುಣ್ಯ ಮಾಡಿದ್ರೆ. ಕುಂಭರಾಶಿಯವರು 7.5 ಅಲ್ಲಿಲ್ಲ ಸರ್, ಅದೃಷ್ಟ ಯೋಗವನ್ನು ಇದೆ. ಅದೃಷ್ಟವನ್ನು ಪಡ್ಕೊಳ್ಳಿ, ಅದೃಷ್ಟವನ್ನು ನೀವು ಯೋಗವನ್ನಾಗಿ ಮಾಡ್ಕೊಳ್ಳಿ. ಅದೃಷ್ಟವನ್ನು ಪಡ್ಕೊಂಡು ನೀವು ತುಂಬ ಇಂಪ್ರೂವ್ಮೆಂಟ್ ಆಗಿ ಅಂತ ಕುಂಭರಾಶಿ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ದೀನಿ. ಇಷ್ಟ ತನಕ ನೋಡೋರಿಗೆ ನನ್ನ ಬ್ರಹ್ಮ, ನನ್ನ ಭದ್ರಕಳಿ 9 ನವರು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ. ಈ 9 ಗ್ರಹಗಳು ಸಿಂಗಲ್ ಆಗಿದ್ರೇನು, ಡಬ್ಬಲ್ ಆಗಿದ್ರೇನು, ತ್ರಿಬ್ಬಲ್ ಆಗಿದ್ರೇನು, ಒಂದು ಜಾಗದಲ್ಲಿ ತ್ರಿಬ್ಬಲ್ ಡಬ್ಬಲ್ ಆಗಿದ್ರೆ ಏನಾಗುತ್ತೆ, ಜೋಡಿ ಎತ್ತಾದ್ರೇನು, ಸಿಂಗಲ್ ಎತ್ತಾದ್ರೇನು. ರಾಹು ಗ್ರಹ ನಿಮ್ಮ ಜೀವನದಲ್ಲಿ ಏನೆಲ್ಲ ಮಾಡ್ತಾನೆ, ಸ್ಪೋರ್ಟ್ಸ್ ಮ್ಯಾನ್ ಗ್ರಹ ಆಗ್ತಾನೆ. ರಾಹು ಗ್ರಹ ಸ್ಪೋರ್ಟ್ಸ್ ಮ್ಯಾನು, ಹೋಟೆಲ್ ಗ್ರಹ ಆಗ್ತಾನೆ. ಅದೇ ರಾಹು ಗ್ರಹ ನಿಮಗೆ ಜಾಗದಲ್ಲಿ ಸ್ಪೋರ್ಟ್ಸ್ ಮ್ಯಾನ್ ಅಂತ ಹೇಳ್ತಾನೆ, ಮತ್ತು ಸ್ಪೋರ್ಟ್ಸ್ ಮ್ಯಾನು ಮತ್ತು ಯೋಗಕರ ಗ್ರಹ ಆಗ್ತಾನೆ. ಅದೇ ರೀತಿಯಲ್ಲಿ ಗುರುಗ್ರಹ ವಿದ್ಯಾಭ್ಯಾಸವನ್ನು ಕೊಡ್ತಾನೆ ಅಂತ ಹೇಳುತ್ತೆ. ಅದೇ ರೀತಿಯಲ್ಲಿ ಶುಕ್ರ ಅದೃಷ್ಟವನ್ನು ಕೊಡ್ತಾನೆ ಅಂತ ಹೇಳುತ್ತೆ. ಶನಿ
ಧರ್ಮ ಕರ್ಮ ನೀಯತ್ತನ್ನು ಕೊಡ್ತಾನೆ. ಶನಿ ಚೆನ್ನಾಗಿದ್ದರೆ, ಶನಿ ಚೆನ್ನಾಗಿಲ್ಲ ನೀಯತ್ತನ್ನು ಕಳೀತಾನೆ. ಅದೇ ಥರ ಸೂರ್ಯ ತುಂಬ ಚೆನ್ನಾಗಿದ್ರೆ ಗೌರ್ಮೆಂಟ್ ಕೆಲಸ ಕೊಡ್ತಾನೆ, ಇಲ್ಲ ಅಂದರೆ ಮನೆಯಿಂದ ಆಚೆ ಆಗ್ತಾನೆ ಸೂರ್ಯಗ್ರಹ. ಅದೇ ಥರ ಚಂದ್ರ ತುಂಬ ಚೆನ್ನಾಗಿದ್ರೆ ಸಾಕಷ್ಟು ಚಾಡಿ ಮಾತು ಕೇಳ್ತೀರ, ಇಲ್ಲ ಚಂದ್ರ ಚೆನ್ನಾಗಿದ್ರೆ ನೀವೇ 4 ಜನಕ್ಕೆ ಬುದ್ಧಿ ಹೇಳ್ತೀರ. ಕುಜ ತುಂಬ ಚೆನ್ನಾಗಿದ್ರೆ ಮನೆ ಕಟ್ತೀರ, ಕುಜ ಕೆಟ್ಟರೆ ಮನೆ ಮಾರ್ತೀರ. ಈ ಗ್ರಹಗಳಿಂದ ಏನಾಗುತ್ತೆ, ಈ ಕಾಂಬಿನೇಷನ್ನು ರಾಹು ಮತ್ತು ಶನಿ ಸೇರಿದರೆ ಮೈಯೆಲ್ಲ ಬೆವರುತ್ತೆ, ಮನಸ್ತಾಪಗಳಾಗುತ್ತೆ, ಒಬ್ರಿಗೊಬ್ರು ಚಾಡಿ ಹೇಳ್ತೀರ. ನಿಮ್ಮ ಮನೇಲಿ ಆರೋಗ್ಯ ಸಮಸ್ಯೆ ಯಾರಿಗಾರು ಕಾಣ್ತಾರೆ, ಆರೋಗ್ಯ ಪ್ರಾಬ್ಲಮ್ ಬರುತ್ತೆ. ಶನಿ ಮತ್ತು ರಾಹು ಒಟ್ಟಿಗೆ ಇದ್ದರೆ, ಕುಜ ಮತ್ತು ಶನಿ ಒಟ್ಟಿಗೆ ಇದ್ದರೆ ನಿಮ್ಮ ಜಾಗದಲ್ಲಿ ಅಪಘಾತಗಳಾಗುತ್ತೆ, ಅಪಘಾತ ಆಗುತ್ತೆ, ಬರ್ರಿ ಜಗಳ, ಯಾರು ಮಾತಾಡ್ಸಿರೋ ಜಗಳ, ವಾರ್ ಆಗ್ತಾ ಇರುತ್ತೆ. ಮಾತಾಡಿರೋ ಜಗಳ, ಕುಂತರೂ ಜಗಳ, ನಿಂತರೂ ಜಗಳ ಆಗುತ್ತೆ. ಗುರು ಶುಕ್ರ ಒಟ್ಟಿಗೆ ದುಡ್ಡು ಬರುತ್ತೆ, ಮೋಸ ಹೋಗ್ತೀರಾ. ದುಡ್ಡೆಲ್ಲ ಮಕ್ಳಿಗೆ ಮದುವೆ ಆದಮೇಲೆ ನಿಮ್ಮ ಲೈಫಲ್ಲಿ ದುಡ್ಡು ಖಾಲಿ ಆಗುತ್ತೆ. ಅದೇ ಥರ ಬುಧ ಮತ್ತು ಕುಜ ಇದ್ದರೆ ಸ್ಟ್ರೋಕ್ ಹೊಡಿತೈತೆ, BP ಬರುತ್ತೆ, ಈ ಥರ ಪ್ರಾಬ್ಲಮ್ ಇರುತ್ತೆ. ಇವರಿಬ್ಬರು ಕಾಂಬಿನೇಷನ್ ಆದರೆ. ಅದೇ ರೀತಿಯಲ್ಲಿ ಸೂರ್ಯ ಮತ್ತು ಶನಿ ಸೇರಿದರೆ ಕೋರ್ಟ್ ಕೇಸು ಪ್ರಾಬ್ಲಮಿಂದ ಹರಳ್ತೀರ. ಆದೇಶ ಭುಕ್ತಿ ನಡಿಬೇಕಾದ್ರೆ ಈ ಪ್ರಾಬ್ಲಮ್ನ ಅನುಭವಿಸ್ತೀರ. ಚಂದ್ರ ಮತ್ತು ಕುಜಗ್ರಹ ಇದ್ದರೆ ಡೈವರ್ಸ್ ಆಗುತ್ತೆ. ಈ ಜಾಗದಲ್ಲಿ ನೋಡಿ ಕಾಂಬಿನೇಷನ್ ಸಾಕಷ್ಟು ಮಾಹಿತಿಯನ್ನು ನೀಡ್ತೀನಿ. ಚಂದ್ರ ಮತ್ತು ಕುಜ ಇದ್ದರೆ ಪ್ರಾಪರ್ಟಿನೂ ಜಾಸ್ತಿ ತಗೋತೀರ, ಡೈವರ್ಸ್ ಆಗುತ್ತೆ. ಯಾಕಂದರೆ ಪ್ರಾಪರ್ಟಿ ಇದ್ದರೆ ತಾನೇ ಡೈವರ್ಸ್ ಕೊಡಬೇಕು, ಹಾಗಾಗಿ ಪ್ರಾಪರ್ಟಿ ಬರುತ್ತೆ, ಡೈವರ್ಸ್ ಆಗುತ್ತೆ. ಕುಜ ಹುಚ್ಚಿನಾದರೆ ನಿಮ್ಮ ಜಾಗದಲ್ಲಿ ಮನೆ ಇರೋ ಮನೇಲಿ ಹುಡ್ತೀರಾ ಅಂತ ಹೇಳ್ತಾರೆ. ಕುಜ ನೀಚಿನಾದರೆ ಮನೆ ಮೀಡಿಯಮ್ ಆಗಿರೋ ಮನೇಲಿ ಹುಡ್ತೀರಾ ಅಂತ ಹೇಳ್ತೆ. ಗುರು ಹುಚ್ಚಿನಾದರೆ ಮಾತು ಬಿಡ್ತೀರಾ ಅಂತ ಹೇಳ್ತೆ. ಗುರು ನೀಚ ಆದರೆ ಸಕ್ಕ ದುಡ್ಡು ಮಾಡ್ತೀರಾ ಅಂತ ಹೇಳ್ತೆ. ಶುಕ್ರ ಹುಚ್ಚಿನಾದರೆ ಕೋರ್ಟ್ ಕೇಸನ್ನು ಅನುಭವಿಸ್ತೀರಾ ಅಂತ ಹೇಳುತ್ತೆ. ಶುಕ್ರ ನೀಚನಾದರೆ ಅವೆರಡನ್ನೂ ಬಿಟ್ಟು ನೆಮ್ಮದಿಯಾಗಿರ್ತೀರಾ ಅಂತ ಹೇಳುತ್ತೆ. ಅದೇ ಶನಿ ಹುಚ್ಚಿನಾಗಿದ್ದರೆ, ಶನಿ ಗ್ರಹ ಹುಚ್ಚಿನಾಗಿದ್ದರೆ ಒಳ್ಳೆ ದೀರ್ಘ ಆಯುಸ್ಸನ್ನು ಅನುಭವಿಸ್ತಾರೆ. ಶನಿ ನೀಚನಾಗಿದ್ದರೆ ಪ್ರಾಬ್ಲಮಲ್ಲಿ ಆರೋಗ್ಯ ಪ್ರಾಬ್ಲಮಲ್ಲಿ ಸಿಗಾಕೈತೀರ. ಸೂರ್ಯ ಹುಚ್ಚಿನಾಗಿದ್ದರೆ ಅಧಿಕಾರವನ್ನು ಅನುಭವಿಸ್ತೀರ. ಸೂರ್ಯ ನೀಚನಾಗಿದ್ದರೆ ನಾರ್ಮಲ್ ಕೆಲಸ ಮಾಡ್ತೀರ. ರಾಹು ಕೇತುಗಳಿಗೆ ಉಚ್ಚಸ್ಥಾನ ನೀಚಸ್ಥಾನ ಇಲ್ಲ, ಆದರೆ ನೀವೇ ಆ ನಕ್ಷತ್ರದಲ್ಲಿ ಹುಡ್ತಾರೋ ಹುಚ್ಚನಾಗ್ತಾನೆ, ಆ ನಕ್ಷತ್ರದಲ್ಲಿ ಹುಡ್ತಾನೆ ನೀಚನಾಗ್ತಾನೆ. ಹುಚ್ಚ ನೀಚ ನೀವು ಎಲ್ಲ ಗ್ರಹನ ಬಗ್ಗೆನೂ ಹೇಳಿದ್ದೀನಿ. ಜೋಡಿ ಕಾಂಬಿನೇಷನ್ ಗ್ರಹ ಬಗ್ಗೆ 9 ಗ್ರಹಗಳು ಯಾವ ಗ್ರಹ ಜೊತೆ ಸೇರಿದೆ ಅಂತೀನಿ. ಇಷ್ಟ ತನಕ ನೋಡಿದ್ರೆ ಜಿಂಗ ಲಕ ಬರ್ರೋ ನಂಬರ್ ಅಂದರೆ ನಾನು ಅಂದರೆ ನಂಬಸ್. ಓಂ ಬ್ರಹ್ಮದೇವಾಯ ನಮಃ. ಎಲ್ಲರಿಗೂ ನೋಡಿದ್ರೆ ಒಳ್ಳೆಯದಾಗಲಿ.